ಖರ್ಗೆ ಹೇಳಿಕೆಯ ನಂತರ ಡಿಕೆ ಶಿವಕುಮಾರ್ ಫುಲ್ ಸೈಲೆಂಟ್ ಆಗಿದ್ದಾರೆ. ಸ್ಥಳೀಯ ಗೊಂದಲ ನೀವೇ ಬಗೆಹರಿಸಿಕೊಳ್ಬೇಕು. ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಕಾರ್ಯಕರ್ತರಿಂದ, ಯಾರೋ ಕೆಲವು ನಾಯಕರಿಂದ ಅಲ್ಲ ಅಂತಂದಿದ್ರು ಖರ್ಗೆ ಅವರನ್ನೇ ನಂಬಿದ್ದ ಡಿಸಿಎಂ ಡಿಕೆ ಶಿವಕುಮಾರ್. ಹೀಗಾಗಿ ಖರ್ಗೆ ಅವರ ಹೇಳಿಕೆಯ ಬೆನ್ನಲ್ಲೇ ಡಿಕೆಶಿ ತೀವ್ರ ಬೇಸರ. ಅಂತಿಮವಾಗಿ ರಾಹುಲ್ ಭೇಟಿಗೆ ಡಿಕೆಶಿ ಪ್ರಯತ್ನಿಸಿದ್ರು, ಆದರೆ ಇದೀಗ ರಾಹುಲ್ ಕೂಡ ಅವಕಾಶ ಕೊಟ್ಟಿಲ್ಲ. ಇದರಿಂದ ತೀವ್ರ ಬೇಸರಗೊಂಡಿದ್ದಾರೆ ಡಿಸಿಎಂ ಡಿಕೆಶಿ ಅನ್ನೋದು ಗೊತ್ತಾಗ್ತಾ ಇದೆ. ಡಿಕೆ ಶಿವಕುಮಾರ್ ಬಗ್ಗೆ ಹಿಂದೆ ಜೈಲಿಗೆ ಹೋದಾಗ ಒಂದಷ್ಟು ಸುದ್ದಿಗಳು ಬಂದಿತ್ತು. ಬಿಜೆಪಿಗೆ ಆಹ್ವಾನಿಸ್ತಾ ಇದ್ದಾರಂತೆ, ಬಿಜೆಪಿಯಿಂದ ಕರೆ ಬಂದಿದೆಯಂತೆ ಅಂತ. ಸೊ ಆ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಟ್ಟಿದ್ರು, ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ. ಅಷ್ಟು ಪಕ್ಷಕ್ಕಾಗಿ ದುಡಿತಿದ್ದಂಥ ವ್ಯಕ್ತಿಗೆ ಒಂದು ಅವಕಾಶ ಸಿಗಲ್ಲ ಭೇಟಿ ಮಾಡೋದಕ್ಕೆ, ಅಥವಾ ತಾನು ಕೇಳ್ತಾ ಇರುವಂಥ ಸ್ಥಾನ ಸಿಗ್ತಾ ಇಲ್ಲ, ನಂಬಿದಂಥ ನಾಯಕರುಗಳೇ ಕೈ ಬಿಡ್ತಿದ್ದಾರೆ ಅಂದಾಗ ಬೇಸರ ವ್ಯಕ್ತ ಆಗ್ತಾ ಇದೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಸಾಕಷ್ಟು ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಇದನ್ನು ಹೇಳಿದ್ದಾರೆ. ನಾನೊಬ್ಬ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ. ಇಂದಿರಾ ಗಾಂಧಿಯವ್ರ ಕಾಲದಿಂದಲೂ ನಾನು ಸೋನಿಯಾ ಗಾಂಧಿಯವರಾಗಿರ್ಬೋದು, ಬೇರೆ ಯಾರೇ ಬಂದ್ರೂ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳ್ತೀನಿ, ಅವ್ರೊಂದು ಗೆರೆ ಹಾಕಿದ್ರು ನಾನು ದಾಟಲ್ಲ ಅಂತ. ಅದೇ ಪ್ರಯತ್ನದಲ್ಲಿ ಅವ್ರಿಗಿದ್ರು, ಆಸೆಗಳನ್ನು ಇಟ್ಕೊಂಡಿದ್ರು. ಇಲ್ಲ ಹೈಕಮಾಂಡ್ ನಾಯಕರು ನನ್ನ ಬೆನ್ನಿಗೆ ನಿಂತ್ಕೊಳ್ತಾರೆ ಅಂದ್ಕೊಂಡಿದ್ರು, ಖರ್ಗೆ ಅವ್ರ ಕೈ ಬಿಡಲ್ಲ ಅಂದ್ಕೊಂಡಿದ್ರು. ಎಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ರಿವರ್ಸ್ ಆಗ್ತಾ ಇದೆ. ಸೊ ಇದು ಡಿ ಕೆ ಶಿವಕುಮಾರ್ ಅವರನ್ನು ಸೈಲೆಂಟ್ ಮಾಡ್ತಾ ಇದೆಯಾ ಶಿವು? ಖಂಡಿತ ನೀತಿ. ಡಿ ಕೆ ಶಿವಕುಮಾರ್ ನಿನ್ನೆ ಕೇಂದ್ರ ಸಚಿವರ ಭೇಟಿಯ ಹಿನ್ನೆಲೆಯಲ್ಲಿ ದೆಹಲಿಗೆ ಹೋಗಿದ್ರು. ಕೇಂದ್ರ ಜಲಶಕ್ತಿ ಸಚಿವರ ಒಂದು ಸಭೆ ಇತ್ತು. ರಾಜ್ಯದ ನೀರಾವರಿಗೆ ಸಂಬಂಧಪಟ್ಟಂತೆ, ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಚರ್ಚೆಯನ್ನು ಮಾಡುವುದಿತ್ತು. ಅಂತಾರಾಜ್ಯ ನದಿ ಜೋಡಣೆ ಬಗ್ಗೆ ಕೂಡ ಅಲ್ಲಿ ಗಂಭೀರವಾಗಿ ಚರ್ಚೆ ಆಗಿತ್ತು. ಆ ಕಾರಣಕ್ಕೆ ಆ ಸಭೆಯಲ್ಲಿ ಭಾಗಿಯಾಗುವಂತಹ ಉದ್ದೇಶದಿಂದ ಅವರು ದೆಹಲಿಗೆ ಭೇಟಿಯನ್ನು ಕೊಟ್ಟಿದ್ದರು. ತದನಂತರ ಅವರು ವರಿಷ್ಠರನ್ನು ಭೇಟಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿದ್ರು. ಯಾಕೆಂದರೆ ಮೊನ್ನೆಯಷ್ಟೇ ಖರ್ಗೆ ಅವರು ಕೊಟ್ಟಂತಹ ಸ್ಟೇಟ್ಮೆಂಟು ಸಾಕಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನಂಬಿದ್ರು. ನನಗೆ ಇವತ್ತಲ್ಲ ನಾಳೆ ಖರ್ಗೆ ಅವರು ಅವಕಾಶವನ್ನು ಮಾಡಿಕೊಡ್ತಾರೆ, ರಾಹುಲ್ ಗಾಂಧಿ ಅವರನ್ನು ಒಪ್ಪಿಸ್ತಾರೆ ಅಂತೇಳಿ ಪ್ರಯತ್ನವನ್ನು ಮಾಡ್ತಾಯಿದ್ರು. ಅದರ ಜೊತೆಗೆ ವಿಶ್ವಾಸವನ್ನು ಏನು ಇಟ್ಕೊಂಡಿದ್ರು. ಆದರೆ ಖರ್ಗೆ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಸ್ಥಳೀಯ ಮಟ್ಟದಲ್ಲಿ ಎದ್ದಿರುವಂತಹ ಗೊಂದಲಗಳನ್ನು ಸ್ಥಳೀಯ ನಾಯಕರೇ ಪರಿಹರಿಸ್ಕೊಳ್ಬೇಕು. ಯಾರೋ ಒಂದಿಬ್ಬರು ನಾಯಕರಿಂದ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ, ಅಸಂಖ್ಯಾತ ಕಾರ್ಯಕರ್ತರಿಂದ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನುವಂಥ ಹೇಳಿಕೆಯನ್ನು ಕೊಡುವ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಕ್ರಿಯೇಟ್ ಮಾಡಿದರು. ಸೊ ಹಾಗಾಗಿ ಅನಿವಾರ್ಯವಾಗಿ, ಯಾಕೆಂದರೆ ಇವತ್ತಿಗೂ ಕೂಡ ಖರ್ಗೆ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡಿದರು. ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ತಮ್ಮ ಪುತ್ರ ಪ್ರಿಯಾಂಕ್ ಖರ್ಗೆ ಅವರನ್ನು DCM ಸ್ಥಾನದಲ್ಲಿ ಕೂರಿಸಬೇಕು ಅಂತೇಳಿ ಬಹಳಷ್ಟು ಆಸೆಯನ್ನು ಇಟ್ಕೊಂಡಿದ್ರು ಖರ್ಗೆ ಅವರು ಕೂಡ. ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡಿದರು, ಆದರೆ ರಾಹುಲ್ ಗಾಂಧಿ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ನಂತರ ಸೋನಿಯಾ ಗಾಂಧಿ ಅವರ ಮೂಲಕ ರಾಹುಲ್ ಗಾಂಧಿಗೆ ಒತ್ತಡ ಹಾಕಿಸುವಂಥ ಪ್ರಯತ್ನವನ್ನು ಕೂಡ ಖರ್ಗೆ ಅವರು ಮಾಡಿದರು. ಅದಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಮಣದಿಲ್ಲ. ಸೊ ಹೀಗಾಗಿ ಅನಿವಾರ್ಯವಾಗಿ ಆ ಸ್ಟೇಟ್ಮೆಂಟನ್ನು ಕೊಡಬೇಕಾಯಿತು. ಅದು ರಾಹುಲ್ ಗಾಂಧಿಯವರ ಸೂಚನೆಯಂತೆ ಆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಸೊ ಹೀಗಾಗಿ ತಾವು ನಂಬಿದಂಥವರೇ ಈಗ ಅಸಹಾಯಕತೆಯ ಸ್ಥಿತಿಗೆ ಬಂದಿರೋದ್ರಿಂದ ಸಹಜವಾಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ನಿನ್ನೆಯಿಂದಲೂ ಕೂಡ ಪ್ರಯತ್ನವನ್ನು ಮಾಡಿದರು. ಜೊತೆಗೆ ವಿದೇಶಕ್ಕೆ ಹೋದಂತಹ ರಾಹುಲ್ ಗಾಂಧಿ ಅವರು ಕೂಡ ನಿನ್ನೆ ವಾಪಸ್ ಆಗಿದ್ದರು. ಹಾಗಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನು ಮಾಡಿದರೂ ಕೂಡ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಈಗ ತೀವ್ರವಾಗಿ ಅಸಮಾಧಾನಕ್ಕೆ ಒಳಗಾಗಿದ್ದಾರೆ. ಹೈಕಮಾಂಡು ನೆಲದಲ್ಲಿಯೇ ತಮ್ಮ ನೋವಿನ ನುಡಿಗಳನ್ನು ಕೂಡ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡುವ ಮೂಲಕ ಹೊರಹಾಕಿದ್ದಾರೆ. ನಾನು ಪಕ್ಷದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಉಳ್ಕೊಳ್ತೇನೆ, ರಾಹುಲ್ ಗಾಂಧಿ ಅವರ ಭೇಟಿಗೆ ನಾನು ಪ್ರಯತ್ನ ಮಾಡಿದ್ದು ನಿಜ, ಆದರೆ ರಾಹುಲ್ ಗಾಂಧಿ ಅವರು ನಿನ್ನೆಯಷ್ಟೇ ದೆಹಲಿಗೆ ವಾಪಸ್ ಆಗಿರೋದ್ರಿಂದ ಅವರಿಗೆ ಮತ್ತೆ ನಾನು ಕಷ್ಟವನ್ನು ಕೊಡೋದು ಬೇಡ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಹಿಂದಿರುವಂತಹ ಅರ್ಥವನ್ನು ಗಮನಿಸಿದಾಗ ಡಿ ಕೆ ಶಿವಕುಮಾರ್ ಸಾಕಷ್ಟು ಬೇಸರದಲ್ಲಿರುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೀತಿ. ಸೊ ಹಾಗಾಗಿ ಈ ಒಂದು ಚರ್ಚೆಗಳೇನಿತ್ತು, CM ಕುರ್ಚಿ ವಿಚಾರದಲ್ಲಿ ನಡೆದಿದ್ದಂತಹ ಬೆಳವಣಿಗೆಗಳು, ಚರ್ಚೆಗಳು ಎಲ್ಲವೂ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂದು ಕಡೆ ಹಿನ್ನಡೆಯನ್ನು ಕಂಡಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಅವರು ಇಟ್ಕೊಂಡಿರುವಂತಹ ಆಸೆ ಈಡೇರೋದಿಲ್ಲ ಅನ್ನುವಂಥದ್ದು ಕೂಡ ಇದರಿಂದ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.